ಬನ್ನಿ ಇವತ್ತು ಅಭ್ಯಾಸ 11.2 ಅನ್ನು ಮಾಡೋಣ. ಅಭ್ಯಾಸ 11.2ನ ಮೊದಲನೇ ಪ್ರಶ್ನೆಯನ್ನು ನೋಡಿ. ಈ ಕೆಳಗಿನವುಗಳನ್ನು ಕಂಡುಹಿಡಿಯಿರಿ. ಈ ಕೆಳಗಿನ ವ್ಯಾಲ್ಯೂವನ್ನು ಕಂಡುಹಿಡಬೇಕು. sin 60 cos 30 ಪ್ಲಸ್ sin 30 cos 60. ಓಕೆ, ಇದನ್ನು ಬೆಲೆಯನ್ನು ಕಂಡುಹಿಡಬೇಕು. ಸಿಂಪಲ್ ಈಸಿ ಪ್ರಶ್ನೆ. ಏನಿದೆ ನಿಮ್ಗೆ ವ್ಯಾಲ್ಯೂ ಗೊತ್ತಿದ್ರೆ ಮುಗೀತು. sin 60 ವ್ಯಾಲ್ಯೂ ಏನು? 0. ಹೌದಾ? 0 1/2 1/√2 √3/2. sin 60 ವ್ಯಾಲ್ಯೂ ಎಷ್ಟು? √3/2. cos 30 ವ್ಯಾಲ್ಯೂ ಏನಿರುತ್ತೆ? cos 30 ವ್ಯಾಲ್ಯೂ ಏನಿರುತ್ತೆ? sin 60ಗೆ ಈಕ್ವಲ್ ಇರುತ್ತೆ. ಹೌದಾ? ಈ ಕಡೆಯಿಂದ ಈ ಕಡೆ ಹೋದಾಗ ಈ ಕಡೆಯಿಂದ ಈ ಕಡೆ ಹೋದಾಗ ಸೇಮ್ ವ್ಯಾಲ್ಯೂ ಇತ್ತಲ್ವ. ಸೊ ಇದು ಕೂಡ ಏನು? cos 30 ಬೆಲೆ √3/2 ಇಂಟುನಲ್ಲಿದೆ. ನೆಕ್ಸ್ಟ್ ಪ್ಲಸ್ sin 30 ವ್ಯಾಲ್ಯೂ 0 1/2 ಏನಾಗುತ್ತೆ? 1/2 ಇಂಟು cos 60 ಬೆಲೆ ಎಷ್ಟಿರುತ್ತೆ? sin 30 ಇರುತ್ತೆ. ಹೌದಾ? ಇದೆಷ್ಟಾಯಿತು? 1/2. ಇದು √3 ಇಂಟು √3 ಏನಾಗುತ್ತೆ? 3/2 ಪ್ಲಸ್ 1/4 ಟೋಟಲಾಗಿ ಎಷ್ಟಾಯಿತು? 4/4 ಆಯಿತು. ಸೊ ಫೈನಲಾಗಿ ಆನ್ಸರ್ ಏನು ಬಂತು? 1. ಈ ಕೆಳಗಿಂದ ಇಲ್ಲಿ ಕೊಟ್ಟಿರ್ತಕ್ಕಂಥ ಈಕ್ವೇಷನ್ ಆನ್ಸರ್ ಏನು ಬಂತು? 1. ಸರಿ, ಮುಂದಿನ ಪ್ರಶ್ನೆ ಹೋಗೋಣ. ಇದೇ ಸೇಮ್ ಅನಿಸುತ್ತೆ ಪ್ರಶ್ನೆ. ಓಕೆ, ಸೇಮ್ ಪ್ರಶ್ನೆ ಇದೆ, ಮತ್ತೆ ಕಾಪಿ ಆಗಿದೆ. ಓಹೋ, ಒಂದನೇ ಪ್ರಶ್ನೆ sin 60 cos 30 sin 30 cos 60. ಓಕೆ, ಸೇಮ್ ಪ್ರಶ್ನೆ ಕಾಪಿ ಆಗಿಬಿಟ್ಟಿದೆ. ಒಂದು ನಿಮಿಷ ಏನು ಮಾಡೋಣ, ಎರಡನೇ ಪ್ರಶ್ನೆ ಸ್ಕಿಪ್ ಆಗಿದೆ. ಓಕೆ, ಎರಡನೇ ಪ್ರಶ್ನೆಯನ್ನು ಮತ್ತೆ ಕಾಪಿ ಮಾಡೋಣ. 11.2ನಲ್ಲಿ ನೋಡಿ, ಎರಡನೇ ಪ್ರಶ್ನೆ ಏನಿದೆ? 2 tan square 45. ಓಕೆ, 2 tan square 45 ಇದಿಲ್ಲ. ಓಕೆ, ಇದೆಲ್ಲ ಇಲ್ಲಿ ಇದೆಲ್ಲ ಅಳಿಸ್ಬಿಡೋಣ. 2 tan square 45 ಇದೆ. ಓಕೆ, ನಮ್ಗೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ನೋಡ್ಕೊಳ್ಳೋಣ. 2 tan square 45. ಓಕೆ, 2 tan square 45 ಪ್ಲಸ್ cos square 30 ಪ್ಲಸ್ cos square 30 ಮೈನಸ್ ಏನಿದೆ? cos square 30 ಮೈನಸ್ sin square 60. ಓಕೆ, sin square 60. ಓಕೆ, ಇದು ಎರಡನೇ ಪ್ರಶ್ನೆ. ಓಕೆ, ಇದು ನಿಮಗೆ ಎರಡನೇ ಪ್ರಶ್ನೆ ಆಯಿತು. ಎರಡನೇ ಪ್ರಶ್ನೆಯಲ್ಲಿ ನೋಡಿ ಏನಿದೆ? 2 tan square 45 2 tan square 45 ಪ್ಲಸ್ cos square 30 ಮೈನಸ್ sin square 60. ಸರಿ, ಈಗ ಸಾಲ್ವ್ ಮಾಡೋಣ ಪ್ರಶ್ನೆಯನ್ನು. tan 45 ಏನಿರುತ್ತೆ? 1 ಇರುತ್ತೆ. ಓಕೆ, tan 45 ಏನಿರುತ್ತೆ? 2 ಇಂಟು 1 ಪ್ಲಸ್ cos square 30 1/2. ಓಕೆ, 1/2 ಹೋಲ್ ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ಮೈನಸ್ sin square 60 ಏನು? cos square 30 ಬೆಲೆ ಇರುತ್ತೆ. ಕಾಸ್ ಓಕೆ, ಇಲ್ಲಿ ರಾಂಗ್ ಇದೆ. ಓಕೆ, ಇದೇನು? cos 30 ಬೆಲೆ ಏನು ಬರುತ್ತೆ? 0 1/2 1/√2 √3/2 ಬರುತ್ತೆ. ಎಷ್ಟು ಬರುತ್ತೆ? √3/2 ಸ್ಕ್ವೇರ್ ಮೈನಸ್ sin square 60 ಏನಿರುತ್ತೆ? √3/2 sin 60 ಬೆಲೆ ಹೋಲ್ ಸ್ಕ್ವೇರ್. ಇದು ಮತ್ತು ಇದು ಆಟೋಮೆಟಿಕಾಗಿ ಕ್ಯಾನ್ಸಲ್ ಆಯಿತು. ಹೌದಾ? ಇದು ಮತ್ತು ಇದೇನಾಯಿತು? ಕ್ಯಾನ್ಸಲ್ ಆಯಿತು. ಇಲ್ಲಿ 2 ಇಂಟು 1 ಏನು ಬಂತು? 2. ಸೊ ಆನ್ಸರ್ ಈಸ್ 2. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 3 ನೋಡಿ. cos 45 ಡಿಗ್ರಿ ಡಿವೈಡ್ ಬೈ sec 30 ಪ್ಲಸ್ cosec 30. ಓಕೆ, ಸೆಕ್ ಯಾವ್ದು ಅಣ್ಣ ತಮ್ಮ? ಸೆಕ್ಕು ಕಾಸ್ನ ಅಣ್ಣ ತಮ್ಮ. ಹೌದಾ? ಸೆಕ್ಕು ಕಾಸ್ನ ಅಣ್ಣ ತಮ್ಮ. ಓಕೆ, ಅಂದರೆ cos 30 1/cos 30 ಬೆಲೆ ಏನಿರುತ್ತೆ ಅಲ್ವಾ, ಅದೇ ಸೆಕ್ ಇರುತ್ತೆ. cosec 30 ಅಂದರೆ ಏನಿರುತ್ತೆ? cosec 30 ಅಂದರೆ ಏನಿರುತ್ತೆ? sec 60 ಬೆಲೆ ಇರುತ್ತೆ. ಅಥವಾ sin 1/sin 30. ಓಕೆ, 1/sin 30 ಬೆಲೆ ಇರುತ್ತೆ. cos 45 ಅಂದರೆ ಎಷ್ಟಿರುತ್ತೆ? 0 1/2 1/√2 1/√2 ಇರುತ್ತೆ. cos 30 ಎಷ್ಟಿರುತ್ತೆ? 0 1/2. ಓಕೆ, 1/2 ಅಂದರೆ ಇದು 2 ಆಗುತ್ತೆ. ಓಕೆ, cos 30 1/2 ಅಲ್ವ, 1/2 ಮೇಲೆ ಹೋದರೆ ಏನಾಗುತ್ತೆ? 2 ಆಗುತ್ತೆ. ನೆಕ್ಸ್ಟು 1/sin 30 1/sin 30 cosec 30 ಇದೆ. 1/sin 30 0 1/2 ಅಂದರೆ ಇದು ಕೂಡ ಏನಾಗುತ್ತೆ? 2 ಆಗುತ್ತೆ. ಓಕೆ, ಏನೋ ಮಿಸ್ಟೇಕ್ ಆಗಿದೆ. cos 30 ಎಷ್ಟು? 0 1/2 1/√2 √3/2 ಬರುತ್ತೆ. 2/√3 ಬರುತ್ತೆ. ಓಕೆ,
√3/2 ಅಲ್ವಾ. ಕಾಸ್ 30 ಅಂದರೆ ಎಷ್ಟು? sin 60. sin 60 ಅಂದರೆ 0 0 1/2 ಮತ್ತು 1/√2 √3/2. ಓಕೆ, √3/2 ಎಲ್ಲಿಗೆ ಬಂತು? ಸರಿ, ಓಕೆ, ಇಲ್ಲಿಗೆ ಬಂತು ವ್ಯಾಲ್ಯೂ. ಈಗ ಬಂದ ಮೇಲೆ ಮುಂದೆ ಸಾಲ್ವ್ ಮಾಡೋಣ. ಮುಂದೆ ಏನು ಮಾಡೋದು? ಕಾಸ್ 45 ಎಷ್ಟು? 1/√2 1/√2 ಓಲ್ ಡಿವೈಡ್ ಬೈ sin 30 ಎಷ್ಟು ಬಂತು? 1/√3 ಪ್ಲಸ್ 2 ಬಂತು. ಇದನ್ನು ಮುಂದೆ ಸಾಲ್ವ್ ಮಾಡಿದಾಗ ಏನು ಬರುತ್ತೆ? 1/√3 ಬರುತ್ತೆ. ಓಕೆ, ಇಲ್ಲಿ √3 ಇವೆರಡಕ್ಕೂ ಮಲ್ಟಿಪ್ಲೈ ಆದರೆ 2 1/√2 ಓಲ್ ಡಿವೈಡ್ ಬೈ ಇದೆಷ್ಟಾಗುತ್ತೆ? 2 ಕಾಮನ್ ಬರುತ್ತೆ. 1 ಪ್ಲಸ್ √3 ಡಿವೈಡ್ ಬೈ √2 ಆಗುತ್ತೆ, ಡಿವೈಡ್ ಬೈ √3 ಆಗುತ್ತೆ. ಓಕೆ, ಇದನ್ನು ಮತ್ತೆ ಸಾಲ್ವ್ ಮಾಡಿದಾಗ ಎಷ್ಟು ಬರುತ್ತೆ? √3 ಡಿವೈಡ್ ಬೈ 2√2 ಬ್ರಾಕೆಟ್ 1 ಪ್ಲಸ್ √3 ಬರುತ್ತೆ. ಓಕೆ, ಇದೇನಾಯಿತು ನಮಗೆ ಫೈನಲ್ ಆನ್ಸರ್. ಸರಿ, ಇದನ್ನು ಒಂದು ಸಲ ಚೆಕ್ ಮಾಡ್ಕೊಂಬೋಣ. sec 30 ಅಂದರೆ 2√3 ಇದೆನಾ? sec 30 ಅಂದರೆ 2/√3 ಕರೆಕ್ಟು. ಮತ್ತು cosec 30 ಅಂದರೆ 2 ಸರಿಯಾಗಿದೆ. ಮತ್ತೇನಿದೆ? cos 45 ಅಂದರೆ 1/√2 1/√2 ಎಲ್ಲ ಸರಿಯಾದ ವ್ಯಾಲ್ಯೂನೇ ತೊಗೊಂಡ್ವಿ. ಟೇಬಲ್ನ ನೆನ್ಪಿಟ್ಕೊಂಡಿರ್ಬೇಕು ನೀವು. ಓಕೆ, ಟೇಬಲ್ನ ಮರ್ತೀರಂದರೆ ಎಲ್ಲ ಮೇಲೆ ಕೆಳಗೆ ಆಗಿಬಿಡುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, ಇದು 4th ಒನ್. sin 30 ಬೆಲೆ ಎಷ್ಟು? 0 1/2. ಓಕೆ, sin 30 ಬೆಲೆ ಎಷ್ಟು? 1/2 ಪ್ಲಸ್ tan 45 ಬೆಲೆ 1 ಮೈನಸ್ cosec 60 ಅಂದರೆ ಎಷ್ಟಿರುತ್ತೆ? sin 60 ಉಲ್ಟಾ. sin 60 ಎಷ್ಟು? 0 1/2 1/√2 0 1/2 1/√2 √3/2. ಓಕೆ, 0 1/2 1/√2 √3/2 ಅಂದರೆ 2/√3 ಇರುತ್ತೆ. 2/√3 ಓಲ್ ಡಿವೈಡ್ ಬೈ ಇದೆಷ್ಟಾಯಿತು? sec 30 ಅಂದರೆ 2/√3ನೇ ಇರುತ್ತೆ. ನೆಕ್ಸ್ಟ್ ಪ್ಲಸ್ cos 60 0 1/2. ಓಕೆ, 1/2 ಇರುತ್ತೆ. ನೆಕ್ಸ್ಟು ಪ್ಲಸ್ cot 45 ಅಂದರೆ ಎಷ್ಟಿರುತ್ತೆ? 1 ಇರುತ್ತೆ. ಓಕೆ, ಇದನ್ನು ಸಾಲ್ವ್ ಮಾಡೋಣ. ಎಷ್ಟಾಯ್ತಿದ್ದು? 3/2. ಓಕೆ, ಇಲ್ಲಿ 3/2 ಮೈನಸ್ 2/√3 ಓಲ್ ಡಿವೈಡ್ ಬೈ 3/2 ಪ್ಲಸ್ 2/√3. ಓಕೆ, 2/√3 ಅಂದರೆ 3√3 ಮೈನಸ್ 4 ಓಲ್ ಡಿವೈಡ್ ಬೈ ಇಲ್ಲಿ 3√3 ಪ್ಲಸ್ 4 ಬರುತ್ತೆ ಇದನ್ನು ಸಾಲ್ವ್ ಮಾಡಿದ ಮೇಲೆ. ಓಕೆ, ಇದೇನಾಗುತ್ತೆ ನಮಗೆ ಬೇಕಾಗಿರ್ತಕ್ಕಂಥ ಉತ್ತರ. ಸರಿ, ಇದನ್ನು ಮುಂದೆ ಸಾಲ್ವ್ ಮಾಡೋಕ್ಕಾಗಲ್ಲ, ಇಲ್ಲಿಗೆ ಬಿಡೋಣ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 5, ಒಂದರಲ್ಲಿ 5ನೇದು. ಓಕೆ, 5 cos square 60. ಓಕೆ, ಇಷ್ಟು ದೊಡ್ಡದಾಗಿ ಕಾಣುತ್ತಲ್ವ, ನೀವೇನು ಇದಕ್ಕೆ ನೋಡಿ ಭಯ ಪಟ್ಕೋಬಾರ್ದು, ಯಾವತ್ತೂ ಭಯ ಪಟ್ಕೋಬಾರ್ದು. ಇವನು ಮಾಡೋದೇನು ಅತ್ಯಂತ ಸುಲಭವಾಗಿರ್ತಕ್ಕಂಥದ್ದು. ಈಗ ನೋಡಿ, cos square 60. cos 60 ಬೆಲೆ ಎಷ್ಟು? 5 ಇಂಟು cos 60 ಬೆಲೆ 1/2. 1/2 ಏನು ಮಾಡ್ಬೇಕು? ಇಲ್ಲಿ ಸ್ಕ್ವೇರ್ ತೊಗೋಬೇಕು. ಪ್ಲಸ್ 4 ಇಂಟು sec square 30 ಬರುತ್ತೆ. sec square 30 sec square 30 ಅಂದರೆ cos 30 ಉಲ್ಟಾ. cos 30 ಉಲ್ಟಾ ಅಂದರೆ ಎಷ್ಟು ಬರುತ್ತೆ? 0 1/2 1/√2 √3/2 2/√3 ಬರುತ್ತಾ? 2/√3 ಹೋಲ್ ಸ್ಕ್ವೇರ್ ಮೈನಸ್ tan square 45 ಅಂದರೆ 1 ಸ್ಕ್ವೇರ್ ಬಂತು. ಓಲ್ ಡಿವೈಡ್ ಬೈ sin square 30 1/2 ಹೋಲ್ ಸ್ಕ್ವೇರ್ ಮತ್ತು ಪ್ಲಸ್ cos 30 ಎಷ್ಟು? 0 1/2 1/√2 √3/2 ಬರುತ್ತೆ. √3/2 ಹೋಲ್ ಸ್ಕ್ವೇರ್. ಸರಿ, ಈಗ ಒಂದು ಸಲ ನೋಡ್ಕೊಳ್ಳೋಣ. sec square 30 1/cos 30 ಬೆಲೆ ಇರುತ್ತೆ ಇದು. ಓಕೆ, 1/cos 30 ಅಂದರೆ cos 30 ಎಷ್ಟಾಗುತ್ತೆ? √3/2 ಆಗುತ್ತೆ. 2/√3. ಸರಿ, sec tan 45 ಇದು 1 ಆಯಿತು. 4ಗೆ 4, ಇಲ್ಲಿ 5. ಸರಿ, ಇದನ್ನ ಈಗ ಸಾಲ್ವ್ ಮಾಡೋದು ಒಂದೇ ಕೆಲಸ ನಮಗೆ. ಓಕೆ, ಇದನ್ನು ಚಿಕ್ಕದು ಮಾಡಿ ರಿಸೈಸ್. ಚಿಕ್ಕದಾಯ್ತು. ಈಗ ಮುಂದೆ ಸಾಲ್ವ್ ಮಾಡೋಣ.
ಇದೇನಾಗುತ್ತೆ 5/4. ಓಕೆ 5/4 ಪ್ಲಸ್ 16/3 ಮೈನಸ್ 1 ಹೋಲ್ ಡಿವೈಡ್ ಬೈ ಇದು 1/4 ಪ್ಲಸ್ 3/4 ಇದನ್ನು ಮತ್ತೆ ಸಾಲ್ವ್ ಮಾಡಿದಾಗ ಕೆಳಗಡೆ ಇಲ್ಲೇ 12 ಬರುತ್ತೆ. 12 3 ಇಲ್ಲೇ 15 ಪ್ಲಸ್ 16 4 4 24 24 ಕೈಲಿ ಬಂತು 2 64 ಮತ್ತು ಮೈನಸ್ 12 ಬರುತ್ತೆ. ಓಕೆ ಟೋಟಲ್ ಹೋಲ್ ಡಿವೈಡ್ ಬೈ ಇಲ್ಲಿ 4/4 1 ಓಕೆ 4/4 ಎಷ್ಟಾಯಿತು 1 ಆಯಿತು. ಇದೇನಾಗುತ್ತೆ ಮೇಲಿನ 2 ಸೇರಿಸಿದಾಗ 3 + 1 4 ಆಗುತ್ತೆ. 4/4 1 ಈಗ ಇದು 15 4 ಎಷ್ಟಾಗುತ್ತೆ 50. ಓಕೆ ಇದಿಷ್ಟು ಎಷ್ಟಾಗುತ್ತೆ 52 ಪ್ಲಸ್ 15 ಟೋಟಲ್ ಎಷ್ಟಾಯಿತು 67/12 ಆನ್ಸರ್. ಓಕೆ 67 ಡಿವೈಡ್ ಬೈ ಇದು ಕೆಳಗಡೆ ಇದೆಯಲ್ಲ ಕೆಳಗಡೆ ಹೋಗಿಬಿಡುತ್ತೆ. 67/12 ಇಸ್ ದ ರೈಟ್ ಆನ್ಸರ್. ಸರಿ ಮುಂದಕ್ಕೆ ಹೋಗೋಣ. ಪ್ರಶ್ನೆ ಸಂಖ್ಯೆ 2ರಲ್ಲಿ ನೋಡಿ, ಸರಿಯಾದ ಉತ್ತರವನ್ನು ಆರಿಸಿ ನಿಮ್ಮ ಆಯ್ಕೆಗೆ ಸಮರ್ಥಿಸಿ. ಓಕೆ ಇದನ್ನು ಸಾಲ್ವ್ ಮಾಡಬೇಕು, ಸರಿಯಾದ ಉತ್ತರವನ್ನು ಆರಿಸ್ಬೇಕು. ಅದಕ್ಕಿಂತ ಮೊದಲು ಇಲ್ಲಿ ಬೇಕಾಗಿರ್ತಕ್ಕಂಥ ವ್ಯಾಲ್ಯೂವನ್ನು ಬರ್ಕೊಳ್ಳೋಣ. sin 60 ಅಂದ್ರೇನು √3/2. ಓಕೆ cos 60 ಅಂದರೆ 1/2, tan 60 ಅಂದರೆ √3, sin 30 ಅಂದರೆ 1/2. ಓಕೆ sin 60 cos 60 sin 30. ಓಕೆ ಬಂತು. ಈಗ ಫಸ್ಟ್ನದನ್ನು ಸಾಲ್ವ್ ಮಾಡೋಣ. 2 × tan 30 ಎಷ್ಟು 1/√3 ಹೋಲ್ ಡಿವೈಡ್ ಬೈ 1 + tan ಸ್ಕ್ವೇರ್ 30 1 + 1/√3 ಹೋಲ್ ಸ್ಕ್ವೇರ್. ಓಕೆ ಇದೇನು ಬರುತ್ತೆ 2/√3 ಹೋಲ್ ಡಿವೈಡ್ ಬೈ ಎಷ್ಟಾಯ್ತು ಇದು √3 + 1. ಓಕೆ ಇದು ಕೆಳಗಡೆ ಏನಾಗುತ್ತೆ 3 ಆಗುತ್ತೆ ಅಲ್ವಾ. ಸೊ 3 1 + 1/3 ಇದನ್ನು ಮತ್ತೆ ಸಾಲ್ವ್ ಮಾಡೋಣ. 2/√3 ಹೋಲ್ ಡಿವೈಡ್ ಬೈ ಇದೇನಾಗುತ್ತೆ 4/3 ಆಯಿತು. ಈಗ ಇಲ್ಲಿಗೆ ಸಂಬಂಧ ಮೇಲಿಗೆ ಸಂಬಂಧ ಕೆಳಗೆ ಸಂಬಂಧ 2 2 ಬಂತು. √3 ಇದು ಡಿನಾಮಿನೇಟರ್ ಏನಾಗುತ್ತೆ ನ್ಯೂಮಿನೇಟರ್ ಆಗುತ್ತೆ. ಸೊ ಏನಾಯಿತು √3/2. √3/2 ಅಂದ್ರೇನು ಆಪ್ಷನ್ ಎ ಸರಿಯಾದ ಉತ್ತರ. ಓಕೆ sin 60 ಬೆಲೆ ಏನು ಬಂತು √3/2 ಬಂತು. ನೆಕ್ಸ್ಟು ಇದು tan 90 ಏನು tan 90 ನಾಟ್ ಡಿಫೈನ್ಡ್. ಹೌದಾ tan 90 ಏನಾಗುತ್ತೆ ನಾಟ್ ಡಿಫೈನ್ ಆಗುತ್ತೆ. ಇದು 1 sin 45 1/√2 0 ಇದೆ. ಓಕೆ ಇಲ್ಲಿ ಇದನ್ನು ಸಾಲ್ವ್ ಮಾಡಿದಾಗ ಏನು ಬರುತ್ತೆ 1 ಮೈನಸ್ tan 45 ಎಷ್ಟು 1² ಡಿವೈಡ್ ಬೈ 1 + 1² 1 - 1 ಏನಾಗುತ್ತೆ 0/2 = 0. ಆಪ್ಷನ್ ಡಿ ಸರಿಯಾದ ಉತ್ತರ. ಮತ್ತು ಮೂರನೇದು ನೋಡಿ, sin 2a = 2 sin a ಎಂಬುದನ್ನು ಎನ ಯಾವ ಬೆಲೆಗೆ ಸತ್ಯವಾಗಿದೆ. ಓಕೆ ಇಲ್ಲಿ ಕೆಳಗಿರ್ತಕ್ಕಂಥ ವ್ಯಾಲ್ಯೂನ ಒಂದು ಸಲ ಹಾಕಿ ನೋಡಿ. ಈಗ ಕೆಳಗಿರ್ತಕ್ಕಂಥ ವ್ಯಾಲ್ಯೂನ ಹಾಕಿ ನೋಡಿ. ಕೆಳಗಿರ್ತಕ್ಕಂಥ ವ್ಯಾಲ್ಯೂ ಯಾವುದು sin 2a ಇದೆ. ಓಕೆ sin 2a ಎ ಜಾಗದಲ್ಲಿ ಏನು ಹಾಕಬೇಕು ಇಲ್ಲಿ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂವನ್ನು ಹಾಕಬೇಕು. ಒಂದು ಸಲ ಎ ಜಾಗದಲ್ಲಿ 0 ಹಾಕಿದಾಗ ಒಂದು ಸಲ ಏನು ಮಾಡ್ತೀನಿ ಎ ಜಾಗದಲ್ಲಿ 0 ಹಾಕ್ತೀನಿ. 0 ಹಾಕಿದಾಗ ಏನು ಬಂತು sin 0. ಓಕೆ 2 × 0 ಏನಾಗುತ್ತೆ sin 0 = 2 × sin 0. ಓಕೆ ಇದು sin 0 ಏನು 0 ಆಲ್ರೆಡಿ 2 ಇಂಟು ಇದು 0 × 2 ಏನಾಗುತ್ತೆ 0 ಆಗುತ್ತೆ. ಸೊ LHS = RHS ಎ ಸರಿಯಾದ ಉತ್ತರ. ಉಳಿದದ್ದು ಯಾವ ವ್ಯಾಲ್ಯೂ ಹಾಕಿ ನೋಡಿ ನಿಮಗೆ ಇದು ಆನ್ಸರ್ ಬರೋದಿಲ್ಲ. ಓಕೆ ಆನ್ಸರ್ ಬರೋದಿಲ್ಲ ಯಾಕಂದರೆ ಇಲ್ಲಿ sin 60 ಬರುತ್ತೆ. ಒಂದು ಸಲ sin 60 = ಏನಾಗುತ್ತೆ 2 × sin 30 ಇದಲ್ಲ. ಯಾಕಂದರೆ sin 60 ಬೆಲೆ ಎಷ್ಟು √3/2 ನಾಟ್ ಈಕ್ವಲ್ ಟು 2 × sin 30 ಬೆಲೆ ಎಷ್ಟು 1/2. ಓಕೆ ಇದು 1 ಬರುತ್ತಲ್ವ ಆಗಲ್ಲ. ನೆಕ್ಸ್ಟ್ sin 45 sin 90 ಆಗುತ್ತೆ. sin 90 = 2 × sin 45. ಓಕೆ sin 90 ಬೆಲೆ ಎಷ್ಟು 1 ಆಗುತ್ತೆ. ನಾಟ್ ಈಕ್ವಲ್ ಟು 2 × sin 45 ಎಷ್ಟು √2 ಬರುತ್ತೆ. ಸೊ 1 ಈಸ್ ನಾಟ್ ಈಕ್ವಲ್ ಟು √2. ಇದು ಕೂಡ ಆಗಲ್ಲ. sin 60 sin 120 sin 120 ಬೆಲೆ ಕೂಡ ನಿಮಗೆ ಗೊತ್ತಿಲ್ಲ. ಸೊ ತಲೆ ಕೆಡಿಸ್ಕೋಬೇಡಿ, ಇದು ಆಪ್ಷನ್ ಆಗೋದಿಲ್ಲ. ಓಕೆ ನೆಕ್ಸ್ಟು ಮುಂದಿನ ಅಂದರೆ ಮುಂದಿನ ಲೆಕ್ಚರಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಓಕೆ sin 120 ಬೆಲೆಯನ್ನು ಯಾವ ರೀತಿ ಕಂಡುಹಿಡಿಬೋದು ಅಂತ. ಓಕೆ sin 120 ಬೆಲೆಯನ್ನು
ಯಾವ ರೀತಿ ನೀವು ಕಂಡುಹಿಡ್ಬೋದು ಅಂತ ಮುಂದಿನ ಲೆಕ್ಚರಲ್ಲಿ ಗೊತ್ತಾಗುತ್ತೆ. ಇದು ನೋಡಿ 2 × tan 30 ಡಿಗ್ರಿ ಮೈನಸ್ 1 tan ಸ್ಕ್ವೇರ್ 30. ಓಕೆ, 2 × tan 30 ಬೆಲೆ ಎಷ್ಟು 1/√3 ಹೋಲ್ ಡಿವೈಡ್ ಬೈ ಇದು 1 ಮೈನಸ್ 1/3 ಆಗುತ್ತೆ, √3 ಹೋಲ್ ಸ್ಕ್ವೇರ್ ಅಲ್ವಾ. ಸೊ ಇದು 2/√3 ಹೋಲ್ ಡಿವೈಡ್ ಬೈ 1 ಮೈನಸ್ 1/3. ಇದನ್ನು ಮುಂದೆ ಸಾಲ್ವ್ ಮಾಡಿದಾಗ ಎಷ್ಟು ಬರುತ್ತೆ 2/3 2/√3 ಡಿವೈಡ್ ಬೈ 2/3 ಬಂತು. 2 ಕಟ್ ಆಯಿತು, ಇಲ್ಲೇನು ಉಳಿತು √3ಗೆ √3 ಉಳಿತು. ಸೊ ಫೈನಲಾಗಿ ಏನು ಬಂತು ನನಗೆ √3 ಬಂತು. √3 ಬೆಲೆ ಏನಿರುತ್ತೆ tan 60 ಬೆಲೆ ಏನಿರುತ್ತೆ √3 ಇರುತ್ತೆ. ಓಕೆ, tan 60 ಬೆಲೆ √3, sin 30 1/2 ಮತ್ತು sin 60 √3/2, cos 60 ಏನಿರುತ್ತೆ 1/2 ಇರುತ್ತೆ. ಓಕೆ, ಇವೆಲ್ಲ ವ್ಯಾಲ್ಯೂ ನಿಮಗೆ ನೆನಪಿರಬೇಕು. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 3. ಇದರಲ್ಲಿ ನೋಡಿ ಇದೇ ರೀತಿ ಒಂದು ಪ್ರಶ್ನೆ ನಾವು ಉದಾಹರಣೆಯಲ್ಲಿ ಮಾಡಿದ್ವಿ ಹೌದಾ. ಇದೇ ರೀತಿ ಒಂದು ಪ್ರಶ್ನೆಯನ್ನು ಉದಾಹರಣೆಯಲ್ಲಿ ಮಾಡಿದ್ವಿ ನಾವು. ಈಗ ಸೇಮ್ ಅದೇ ಪ್ರಶ್ನೆ ಮತ್ತೆ ರಿಪೀಟ್ ಆಗಿದೆ, ಮತ್ತೆ ಮಾಡಬೇಕು. tan a + b = √3 ಮತ್ತು tan a - b = 1/√3. ಓಕೆ, tan a + b = ಏನಿದೆ √3 ಇದೆ. tan √3 ಯಾವಾಗಿರುತ್ತೆ tan 60 ಇದ್ದವಾಗ. ಓಕೆ, tan 60 ಇದ್ದವಾಗ ಏನಿರುತ್ತೆ √3 ಇರುತ್ತೆ. ಮತ್ತು ಇನ್ನೊಂದು ಯಾವ ಕಂಡೀಷನಲ್ಲಿ ಕೊಟ್ಟಿರ್ತಕ್ಕಂಥ ಇನ್ನೊಂದು ಕಂಡೀಷನ್ ಯಾವುದು tan a - b. ಓಕೆ, tan a - b = 1/√3 1/√3 ಇರುತ್ತೆ. tan ಓಕೆ, ನೆಕ್ಸ್ಟು ಇದು ಯಾವುದಿರುತ್ತೆ tan 30. ಓಕೆ, tan 30 ಇದ್ದಾಗ ಏನಿರುತ್ತೆ 1/√3 ಇರುತ್ತೆ. ಸರಿ, ಇದ್ರ ಪ್ರಕಾರ ನಾವು ಬರ್ಕೊಳ್ತಾ ಹೋಗೋಣ. ಕೊಟ್ಟಿರ್ತಕ್ಕಂಥದ್ದು ಪ್ರಕಾರ ಏನು ಕೊಟ್ಟಿದ್ದಾರೆ a + b = 60. a + b = ಏನು ಬಂತು 60 ಡಿಗ್ರಿ ಬಂತು. a + b = 60 ಬಂತು. ಮತ್ತು a - b = ಏನು ಬಂತು ಇಲ್ಲಿ 30 ಬಂತು. ಈಕ್ವೇಷನ್ 2 ಈಕ್ವೇಷನ್ 1 ಆಯಿತು. ಈಗ ಈಕ್ವೇಷನ್ 2 + ಈಕ್ವೇಷನ್ 1ನ ಕೂಡಿಸ್ತೀನಿ ನಾನು. ಈಕ್ವೇಷನ್ 2 + ಈಕ್ವೇಷನ್ 1ನ ಕೂಡಿಸಿದಾಗ ಏನು ಬಂತು ನನಗೆ a - b = 30 ಪ್ಲಸ್ a + b = 60 ಬಂತು. ಓಕೆ, ಇಲ್ಲೆಷ್ಟಾಯಿತು 90 = 2a. ಇದರಿಂದ ಏನು ಬಂತು ನನಗೆ a ಬೆಲೆ ಏನು ಬಂತು a = ಎಷ್ಟು ಬಂತು 45. ಓಕೆ, ಅಟ್ ದ ಸೇಮ್ ಟೈಮ್ b = ಏನು ಬಂತು 45 ಅಂದರೆ 15 ಬರುತ್ತೆ. ಓಕೆ, ಸಾಲ್ವ್ ಮಾಡಿದಾಗ 15 ಬರುತ್ತೆ. ಸರಿ, ನನಗೆ a ಮತ್ತು b ಬೆಲೆ ಏನಾಯಿತು ಇಲ್ಲಿಂದ ಸಿಕ್ತು. ಓಕೆ, ಇಲ್ಲೇನು ಕೊಟ್ಟಿದ್ದಾರೆ a > b. ಅದೇ ರೀತಿ ನಮ್ಗೆ ಆನ್ಸರ್ ಕೂಡ ಸಿಕ್ಕಿದೆ. ಇವೆರಡು ಕೂಡಿಸಿದಾಗ ಏನಿರಬೇಕು 90 ಡಿಗ್ರಿಗಿಂತ ಕಮ್ಮಿ ಇರಬೇಕು. ಅದು ಕೂಡ ಸ್ಯಾಟಿಸ್ಫೈ ಆಯಿತು. ಓಕೆ, ಮುಂದಿನ ಪ್ರಶ್ನೆ ಹೋಗೋಣವಾ. ಮುಂದಿನ ಪ್ರಶ್ನೆ 4 ನೋಡಿ. ಈ ಹೇಳಿಕೆಗಳು ಸರಿ ಅಥವಾ ತಪ್ಪು ತಿಳಿಸಿ ಮತ್ತು ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಓಕೆ, ನಮ್ಗೆ ಕೊಟ್ಟಿರ್ತಕ್ಕಂಥ ಸರಿಯಾದ ಉತ್ತರ ಹೌದಾ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆ ಸರಿನಾ ಹೌದಾ ಅಲ್ವಾ ನಾವು ಚೆಕ್ ಮಾಡಬೇಕು. ಈಗ sin a + b = sin a + sin b ಅಂತಿದೆ. ನಾನೊಂದು ಎಕ್ಸಾಂಪಲ್ ತೊಗೊಳ್ತೀನಿ. a = 30 ಮತ್ತು b = 60 ತೊಗೊಳ್ತೀನಿ. ಸರಿ, a = 30 b = 60 ತೊಗೊಂಡಾಗ ಇಲ್ಲೇನಾಯಿತು sin a + b ಅಂದರೆ 90 ಆಯಿತು. 90 sin 90 = sin 30 ಪ್ಲಸ್ sin 60. ಓಕೆ, sin 90 ಏನಿದೆ 1 ಇದೆ = sin 30 0 1/2 ಬರುತ್ತೆ ಪ್ಲಸ್ sin 60 ಏನು 0 1/2 1/√2 √3/2 ಬರುತ್ತೆ. ಓಕೆ, ಇದನ್ನು ಸೇರಿಸಿದಾಗ ಎಷ್ಟು ಬಂತು 1 + √3/2 ಬಂತು. ಓಕೆ, 1 + √3/2. 1 ಈಸ್ ನಾಟ್ ಈಕ್ವಲ್ ಟು 1 + √3/2. ಸೊ ಇದು ಹೇಳಿಕೆ ಏನು ತಪ್ಪು. ಓಕೆ, ಇದು ಹೇಳಿಕೆಯನ್ನು ತಪ್ಪು ಹೇಳಿಕೆ ಇದು. ಓಕೆ, ಇದೇನು ತಪ್ಪಾಗಿರ್ತಕ್ಕಂಥ ಹೇಳಿಕೆ. ಸೊ ಇದು ಹೇಳಿಕೆಯನ್ನು ಏನು ಮಾಡ್ತೀವಿ ತಪ್ಪು ಅಂತ ನಾವು ಬರೆದ್ಬಿಡ್ತೀವಿ. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ಈಗ ಪ್ರಶ್ನೆ ಸಂಖ್ಯೆ 2 ನೋಡಿ. ತೀಟಾ ಹೆಚ್ಚಾದಂತೆ ಸೈನ್ ತೀಟಾ ಬೆಲೆಯು ಹೆಚ್ಚಾಗುತ್ತದೆ. ಈ ಹೇಳಿಕೆ ಸರಿ ಹೌದಾ ಅಲ್ಲ ನಾವು ಚೆಕ್ ಮಾಡಬೇಕು. ಯಾವ ರೀತಿ ಚೆಕ್ ಮಾಡೋಣ? ಸಿಂಪಲಾಗಿ ವ್ಯಾಲ್ಯೂ ತೊಗೊಳ್ಳೋಣ. sin 0 sin 30 sin 45 sin 60. ಓಕೆ, sin 60 sin 90. ಓಕೆ, ಇಲ್ಲಿಂದ ಈ ಕಡೆ ಏನಾಗಿದೆ ಸೈನ್ನ
ವ್ಯಾಲ್ಯೂ ಅಂದರೆ ತೀಟಾದ ಬೆಲೆ ಹೆಚ್ಚಾಗ್ತಾ ಹೋಗಿದೆ. ಈಗ ಸೈನ್ 0 ಏನು 0, 1/2, 1/√2, √3/2 ಮತ್ತು 1. ಈ ಕಡೆಯಿಂದ ಈ ಕಡೆ ಏನಾಗಿದೆ ವ್ಯಾಲ್ಯೂ ಕೂಡ ಹೆಚ್ಚಾಗಿದೆ. ಸೊ ಆದ್ದರಿಂದ ಇದು ಏನು ಸರಿಯಾದ ಹೇಳಿಕೆ. ಓಕೆ, ಇದು ಸರಿಯಾದ ಹೇಳಿಕೆ. ನೆಕ್ಸ್ಟ್ ಮೂರನೇದು ನೋಡಿ, ಇಲ್ಲೇನು ಕೇಳಿದ್ದಾರೆ, ತೀಟಾ ಹೆಚ್ಚಾದಂತೆ ಕಾಸ್ ತೀಟಾ ಬೆಲೆಯು ಹೆಚ್ಚಾಗುತ್ತದೆ. ಓಕೆ, ಸೇಮ್ ಇಲ್ಲಿ ಕೂಡ ಇದೆ, ಬರೋಣ. ಕಾಸ್ 0, ಕಾಸ್ 30, ಕಾಸ್ 45, ಕಾಸ್ 60, ಕಾಸ್ 90. ಓಕೆ, ಕಾಸ್ 90 ಆಯಿತು. ಇಲ್ಲಿಂದ ಈ ಕಡೆ ಏನಾಗಿದೆ, ತೀಟಾ ಬೆಲೆ ಹೆಚ್ಚಾಗಿದೆ. ಈಗ ಇಲ್ಲಿ ನೋಡೋಣ, ಕಾಸ್ 0 ಏನು 1, ಕಾಸ್ 30 √3/2. ಓಕೆ, ಕಾಸ್ 45 ಏನು ಬರುತ್ತೆ 1/√2, ಕಾಸ್ 60 1/2, ಕಾಸ್ 90 ಏನು 1 ಆಗುತ್ತೆ. ವ್ಯಾಲ್ಯೂ ಏನಾಗಿದೆ, ಈ ಕಡೆಯಿಂದ ಈ ಕಡೆ ಹೆಚ್ಚಾಗಿದೆ, ಹೌದಾ, ಈ ಕಡೆಯಿಂದ ಈ ಕಡೆ ಹೆಚ್ಚಾಗಿದೆ. ಸೊ ಆದ್ದರಿಂದ ಇದು ತಪ್ಪಾದ ಹೇಳಿಕೆ. ಓಕೆ, ಇದು ತಪ್ಪು ಹೇಳಿಕೆ. ಓಕೆ, ಮುಂದಕ್ಕೆ ಹೋಗೋಣ. 4ರಲ್ಲಿ ನೋಡಿ, ತೀಟಾದ ಎಲ್ಲ ಬೆಲೆಗಳಿಗೆ ಸೈನ್ ತೀಟಾ = ಕಾಸ್ ತೀಟಾ ಆಗಿದೆ. ಇದು ತಪ್ಪು ಇದು. ಓಕೆ, ಓನ್ಲಿ ತೀಟಾ ಬೆಲೆ ಓಕೆ 45 ಡಿಗ್ರಿ ಇದ್ದಾಗ, 45 ಇದ್ದಾಗ ಏನಿದೆ, ಸೈನ್ 45 = ಕಾಸ್ 45. ಇದು ಸರಿ. ತೀಟಾ ಬೆಲೆ 45 ಬಿಟ್ಟು ಉಳಿದ ಬೆಲೆಗಳಿಗೆ, ತೀಟಾದ ಉಳಿದ ಬೆಲೆಗಳಿಗೆ ಸೈನ್ ತೀಟಾ ಈಸ್ ನಾಟ್ ಈಕ್ವಲ್ ಟು ಕಾಸ್ ತೀಟಾ. ಸೈನ್ ತೀಟಾ ಈಸ್ ನಾಟ್ ಈಕ್ವಲ್ ಟು ಕಾಸ್ ತೀಟಾ. ಓಕೆ, ಆದ್ದರಿಂದ ಇದೇನು, ಇದೊಂದು ತಪ್ಪಾದ ಹೇಳಿಕೆ. ಓಕೆ, ಇದು ಒಂದು ತಪ್ಪಾಗಿರ್ತಕ್ಕಂಥ ಹೇಳಿಕೆ. ಮುಂದಕ್ಕೆ ಹೋಗೋಣ. ಓಕೆ, ಲಾಸ್ಟ್ನೇ ಪ್ರಶ್ನೆ. ಇದರಲ್ಲಿ ನೋಡಿ, ಎ = 0 ಡಿಗ್ರಿಗೆ ಕಾಟ್ ಎ ನಿರ್ದಿಷ್ಟಪಡಿಸಿಲ್ಲ ಅಥವಾ ನಿರ್ದಿಷ್ಟವಾಗಿ ವ್ಯಕ್ತಪಡಿಸಿಲ್ಲ. ಹೌದಾ, ಚೆಕ್ ಮಾಡೋಣ, ನೋಡೋಣ. ಕಾಟ್ 0, ಕಾಟ್ 0 ಇದ್ದಾಗ ಏನಿದೆ, ವ್ಯಾಲ್ಯೂ ನಾಟ್ ಡಿಫೈನ್ಡ್ ಇದೆ. ಓಕೆ, ನಾಟ್ ಡಿಫೈನ್ಡ್ ಇದೆ. ನೀವು ಬೇಕಿದ್ರೆ ಟೇಬಲಲ್ಲಿ ಕೂಡ ಚೆಕ್ ಮಾಡ್ಬೋದು. ಕಾಟ್ 0 ಅಂದರೆ ನಾಟ್ ಡಿಫೈನ್ ಇದೆ. ಓಕೆ, ಇದು ನಿರ್ದಿಷ್ಟಪಡಿಸಿಲ್ಲ, ಇದು ಸರಿ. ಓಕೆ, ಬೈ ಡಿಫಾಲ್ಟ್ ಏನಿದು ಸರಿಯಾದ ಉತ್ತರ, ಅಂದರೆ ಸರಿಯಾದ ಸ್ಟೇಟ್ಮೆಂಟ್ ಅಂತ ಅರ್ಥ. ಓಕೆ, ಇಲ್ಲಿವರೆಗೂ ನಾವೇನು ಮಾಡಿದ್ವಿ, ಅಭ್ಯಾಸ 11.2. ಓಕೆ, 11.2 ಅಭ್ಯಾಸ 11.2 ಅನ್ನು ಕಂಪ್ಲೀಟ್ ಮಾಡಿದ್ವಿ. ಓಕೆ, ನೆಕ್ಸ್ಟ್ ಲೆಕ್ಚರಲ್ಲಿ ಏನು ಮಾಡೋಣ, ಇದಕ್ಕೆ ಸಂಬಂಧಿಸಿದಂತೆ ಅಂದರೆ ಮುಂದೆ ತ್ರಿಕೋನಮಿತಿಗೆ ಸಂಬಂಧಿಸಿದಂತೆ ಪೂರಕ ಕೋನಗಳ ತ್ರಿಕೋನಮಿತಿ ಅನುಪಾತ. ಓಕೆ, ಕೆಲವೊಂದು ಅನುಪಾತಗಳಿವೆ, ಈ ಅನುಪಾತಗಳನ್ನ ಕಲಿಯೋಣ. ಮತ್ತು ಇವ್ರನ್ನ ಯಾವ ರೀತಿ ನೆನ್ಪಿಟ್ಕೋಬೇಕು ಅನ್ನೋದು ಕೂಡ ಇದರಲ್ಲಿ ಕೂಡ ಹೇಳ್ಕೊಡ್ತೀನಿ. ನೆಕ್ಸ್ಟು ಉದಾಹರಣೆ, ಆನಂತರ ಅಭ್ಯಾಸ. ಓಕೆ, ಇಲ್ಲಿ ಕೂಡ ಸೇಮ್ ಯೂಸ್ ಮಾಡ್ತೀವಿ. ಓಕೆ, ವ್ಯಾಲ್ಯೂ ಅಂದರೆ ಸೇಮಾಗಿ ಬಳಸ್ತೀವಿ. ಮೇಲಿರ್ತಕ್ಕಂಥ ಕೆಲವೊಂದು ಪ್ರಾಪರ್ಟಿವೆ, ಆ ಪ್ರಾಪರ್ಟಿಯನ್ನು ಬಳಸ್ತೀವಿ. ಮತ್ತು ಇದನ್ನೆಲ್ಲ ಬಳಸಿ ಅಭ್ಯಾಸವನ್ನು ಕೂಡ ಮಾಡೋಣ. ಅಭ್ಯಾಸ ಮಾಡಿದ ನಂತರ ಇದು ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು. ಇದು ಎಷ್ಟೋ ಜನರಿಗೆ ತಲೆ ತಿನ್ನುತ್ತೆ. ಓಕೆ, ಇದ್ರ ಬಗ್ಗೆ ಹೇಳ್ಕೊಡ್ತೀನಂತ. ಅಲ್ಲಿವರೆಗೂ ಓದ್ತಾಯಿರಿ, ಚೆನ್ನಾಗಿರಿ. ಬಾಯ್ ಬಾಯ್.